ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 18 ಜುಲೈ ಶುಕ್ರವಾರ ನಿಫ್ಟಿ ಮೂಮೆಂಟಮ್ ಹೇಗಿರ್ಬೋದು, ಹಾಗೂ ಅದಕ್ಕಿಂತ ಮುಂಚೆ 17 ಜುಲೈ ಗುರುವಾರ ವೀಕ್ಲಿ ಎಕ್ಸ್ಪೈರಿನಲ್ಲಿ ಮೂಮೆಂಟಮ್ ಹೇಗೆ ಬಂತು, ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು ಯಾವ ರೀತಿ ಬಿಲ್ಟ್ ಆಗಿದ್ದಾವೆ ಅಂತ ನೋಡಿ 18 ಜುಲೈ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಇನ್ನು ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗ ನಮ್ಮ ಲೆವೆಲ್ ಆಗಿತ್ತು ನಿಫ್ಟಿ 25,270 ಮೇಲೆ ಹೋದ್ರೆ ಮಾತ್ರನೇ, ಅದು 10 ಡೇ ಮೂವಿಂಗ್ ಅವರೇಜ್ ಮೇಲೆ ಮಾತ್ರನೇ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋಣ. ಇನ್ನು ಕೆಳಗಡೆ 25,100 ಕೆಳಗಡೆ ಪುಟ್ ಪೊಸಿಷನ್ಸ್ ನಾವು ಡಿಸೈಡ್ ಮಾಡಿದ್ವಿ. ಆದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ ಹೈ ಮೇಲೆ ಹೋಗ್ಲಿಲ್ಲ, ಆದ್ರೆ ಕೆಳಗಡೆ ಬರ್ತಾ ಇದ್ದಿದ್ದು ಇದು ಟುವರ್ಡ್ಸ್ 25,100 ಸೈಡ್ ಬರಲಿಲ್ಲ. ಮಧ್ಯದಲ್ಲಿ ಅಗೇನ್ ಕನ್ಸಲ್ಟೇಷನ್ ಆಗಿ ಎಂಡ್ ಆಫ್ ದ ಡೇ ಲೋವರ್ ಲೆವೆಲ್ ಅಲ್ಲಿ ಬಂದ್ರೆ ಕೂಡ 25,100 ಮೇಲೆನೆ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಇವತ್ತಿನ ದಿನ ನಮಗೆ ಯಾವುದೇ ಟ್ರೇಡ್ ಇಲ್ಲಿ ಸಿಗ್ಲಿಲ್ಲ. ಆದ್ರೆ ನಾವು ಪರ್ಸನಲ್ ಆಗಿ ಇವತ್ತಿನ ದಿನ ಯಾವುದೇ ಟ್ರೇಡ್ ನ ತಗೊಳ್ಳಿಲ್ಲ. ಇಲ್ಲಿ ನಾವು ಒಂದು ಲಾಂಗ್ ಟ್ರಯಾಂಗಲ್ ಟ್ರೇಡ್ ನ ಸೆಕೆಂಡ್ ಹಾಫ್ ಅಲ್ಲಿ ಅರೌಂಡ್ 1 PM ತಗೊಂಡಿದ್ವಿ. ಸೊ ಇದರಲ್ಲಿ ನಮ್ಗೆ ದಿನ ಕಳೆಯೋದ್ರೊಳಗಡೆ 982 ರುಪೀಸ್ ಅಷ್ಟು ಒಂದು ಲಾಟ್ಗೆ ಪ್ರಾಫಿಟ್ ಬಂತು, ನಿಯರ್ 17%. ಸೊ ನಮ್ದು ಇದೊಂದೇ ಟ್ರೇಡ್ ಆಗಿತ್ತು. ಇದಲ್ಲದೆ ಎಂಡ್ ಆಫ್ ದ ಡೇ ನಾವು ನಿಫ್ಟಿನ 25,100 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಕೂಡ ಟ್ರೈ ಮಾಡಿದ್ವಿ. ಸೊ ಇಲ್ಲಿ ನಮಗೆ 8 ರೂಪೀಸ್ ಲಾಸ್ ಆಯ್ತು. ಸೊ ಇನ್ನೊಂದು ಕಡೆ ನಾವು ಇಲ್ಲಿ ಲಾಂಗ್ ಟ್ರಯಾಂಗಲ್ ಅಲ್ಲಿ ಪ್ರಾಫಿಟ್ ನ ಕೂಡ ಮಾಡಿದ್ವಿ. ಹಾಗೂ ಇವತ್ತಿನ ದಿನ ನಾವು ಯಾವುದೇ ರಾಂಗ್ ಟ್ರೇಡ್ ಆಗ್ಲಿ ಮಲ್ಟಿಪಲ್ ಟ್ರೇಡ್ಸ್ ಆಗ್ಲಿ ಮಾಡೋಕೆ ಹೋಗ್ಲಿಲ್ಲ. ಸೊ ನಿಮ್ಗೆ ಲೆವೆಲ್ಸ್ ಗಳು ಗೊತ್ತಿದ್ರೆ, ಸೆಟಪ್ ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಈ ರೀತಿ ನೀವು ಸೇಫ್ ಟ್ರೇಡ್ ಆಗಿ ಮಾಡ್ಬೋದು. ಮೂಮೆಂಟಮ್ ಇಲ್ಲ ಅಂದ್ರೆ ನಮ್ಗೆ ಹೆಚ್ಚಿನ ಲಾಸು ಆಗಲ್ಲ. ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ರೀತಿನೇ ಮಾರ್ಕೆಟ್ ಮೂಮೆಂಟಮ್ ಕೊಡ್ತು ಅಂತಂದ್ರೆ ಆಗ ನಾವು ಒಳ್ಳೆ ಪ್ರಾಫಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಎವ್ರಿ ಡೇ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು, ಆಪ್ಷನ್ ಚೈನ್ ಹಾಗೂ ಲೆವೆಲ್ಸ್ ನ ಇಟ್ಕೊಂಡೆ ಅದ್ರ ರೀತಿನೇ ಟ್ರೇಡ್ ಪ್ಲಾನ್ ನ ಮಾಡ್ತೀವಿ. ಸೊ ಇವತ್ತಿನ ದಿನ ಈಗ ನಮ್ಮ ಟ್ರೇಡ್ ಪ್ಲಾನ್ ನ ಶುರು ಮಾಡೋಣ. ಮೊದಲೇದಾಗಿ ನಾವು ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನೋಡಿದ್ರೆ ಇಂಡಿಯಾ ವಿಕ್ಸ್ ಇದು 12 ಕೆಳಗಡೆನೆ ಇದೆ, ಪಾಸಿಟಿವ್ ಆಗೇ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ 68 ಹತ್ರ ಇದೆ, 67.9, 68 ಹತ್ರ. ಇಲ್ಲಿಂದ ಯಾವುದೇ ನೆಗೆಟಿವ್ ಕ್ಲೂ ಇಲ್ಲ. ಇಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಈಗ 86 ಹತ್ರ ಇದೆ. ಇಲ್ಲಿಂದ ಕೂಡ ಅಷ್ಟೇನು ನೆಗೆಟಿವ್ ಕ್ಲೂ ಅಂತೂ ಇಲ್ಲ. ಇನ್ನು US$ ಇಂಡೆಕ್ಸ್ 98 ಮೇಲೆ ಬಂದಿದೆ ಈಗ. ಸೊ ಇದು 100 ಕೆಳಗಡೆ ಇರೋವರೆಗೂ ಇದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ. ಇನ್ನು US ನ 10 year ಬಾಂಡ್ ರೇಟ್ ಇನ್ನೇ ಲೆವೆಲ್ ಅಲ್ಲಿ 4.46 ಹತ್ರ ಯಾವುದೇ ನೆಗೆಟಿವ್ ಕ್ಲೂ ಇಲ್ಲಿ ಇಲ್ಲ. ಇನ್ನು ನಾವು US ನ ಡೌ ಜೋನ್ಸ್ ಗೆ ಬಂದ್ರೆ, ದಿನ US ನ ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ಹೈ ವಾಲಟಿಲಿಟಿ ನಲ್ಲಿ ಡೇ ಹೈನಲ್ಲಿ ಕ್ಲೋಸ್ ಆಗಿದೆ. ಈಗಲೂ 44,300 ಮೇಲೆನೆ ಇದು ಟ್ರೇಡ್ ಆಗ್ತಾ ಇದೆ. ಇನ್ನು US ನ ನಾಸ್ಡಾಕ್ ಇಂಡೆಕ್ಸ್ ಇಲ್ಲಿ ಕೂಡ ಕರೆಕ್ಷನ್, ಇದು ಕೂಡ 22,900 ಕಡೆ ಬಂದಿದೆ. US ಅಲ್ಲಿ ಟ್ರಂಪ್ ಹೇಗೆ ಹೊಸ ಹೊಸ ಕಮೆಂಟ್ ಕೊಡ್ತಾರ ಹಾಗೆ ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇರುತ್ತೆ. ಆ ರೀತಿ ವಾಲಟಿಲಿಟಿನ ನಾವು ನಿನ್ನೆ ದಿನ 16 ಜುಲೈ US ಮಾರ್ಕೆಟ್ ಅಲ್ಲೂ ನೋಡಿದ್ವಿ. ಇನ್ನು ನಾವು ಜಪಾನ್ ಇಂಡೆಕ್ಸ್ ನ ನೋಡಿದ್ರೆ, ಜಪಾನ್ ನಿಕ್ಕೆ ಮಾತ್ರ ಇಲ್ಲಿ ಒಂದು ಒಳ್ಳೆ ರಿಕವರಿ ಕಂಡು ಈಗ 10 ಡೇ ಮೂವಿಂಗ್ ಅವರೇಜ್ ಮೇಲೆ ಇದೆ. ಈಗ 39,800 ಮೇಲೆ ಇದೆ. ಸೊ ಇದು 40,000 ಸೈಕಲಾಜಿಕಲ್ ಲೆವೆಲ್ ಕ್ರಾಸ್ ಅಂದ್ರೆ ಇಲ್ಲಿ ಇನ್ನು ಹೆಚ್ಚಿನ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು UK ಮಾರ್ಕೆಟ್ಗೆ ಬಂದ್ರೆ, ನಮ್ಮ ಅರೌಂಡ್ 230 ಟೈಮ್ ಅಲ್ಲಿ ಇಲ್ಲಿ ಗ್ಯಾಪ್ ಅಲ್ಲಿ ಓಪನ್ ಆಗಿ ಇಲ್ಲಿ ಕೂಡ ಕನ್ಸಲ್ಟೇಷನ್ ಆಗುತ್ತೆ, ಕೆಳಗಡೆ ಇದು ಬರ್ತಾ ಇದೆ. ಸೊ ನಾಳೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ನಿಕ್ಕೆ ಹಾಗೂ ಡ್ಯಾಕ್ಸ್ ಇಂಡೆಕ್ಸ್ ಏನಾದ್ರು ಪಾಸಿಟಿವ್ ಆಗಿದ್ರೆ ಅದು ಅಗೇನ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಕೂಡ ಪಾಸಿಟಿವ್ ಮೂಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇವುಗಳನ್ನ ನಾವು ಸತತವಾಗಿ ಫಾಲೋ ಮಾಡ್ತೀವಿ. ಇಲ್ಲಿಂದ ಈಗ ನಾವು FIs ಡೇಟಾಗೆ ಬಂದ್ರೆ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಮ್ಟೈಮ್ಸ್ ಪಾಸಿಟಿವ್ ಅಲ್ಲಿ ಬೈಯಿಂಗ್ ಮೂಡ್ ಅಲ್ಲಿ ಇದ್ರೆ, ಸಮ್ಟೈಮ್ಸ್ ಸೆಲ್ಲಿಂಗ್ ಮಾಡ್ತಿದ್ದಾರೆ. ಸೊ ಈಗ ಜುಲೈ ಮಂತ್ ಅಲ್ಲಿ ಇಲ್ಲಿ ನೀವು ನೋಡಿದ್ರೆ 2 ಡೇಸ್ ಪ್ಲಸ್ ಆದ್ರೆ 2 ಡೇಸ್ ನೆಗೆಟಿವ್ ಇದಾವೆ. ಆದ್ರೆ ಇಲ್ಲಿ ಪ್ಲಸ್ ಬಹಳ ಕಡಿಮೆ ವಾಲ್ಯೂಮ್ ಅಲ್ಲಿ ಬರ್ತಾ ಇದೆ, ಆದ್ರೆ ನೆಗೆಟಿವ್ ಸೆಲ್ಲಿಂಗ್ ಮಾತ್ರ ಹೈಯರ್ ವಾಲ್ಯೂಮ್ ಅಲ್ಲಿ ಬರ್ತಾ ಇದೆ. ಸೊ ಇಲ್ಲಿ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಮೂಮೆಂಟಮ್ ನೋಡ್ಬೋದು. ಸೊ FIs ಡೇಟಾ ಕೂಡ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾನು ಈಗ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ, ಈಗ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ಇದರಲ್ಲಿ ಟೋಟಲ್ ಆಗಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ
25,000 ಹತ್ರ ಬೀಟ್ ಆಗಿದೆ. ಸೊ 25,000 ಮೇಜರ್ ಸಪೋರ್ಟ್ ಆಗಿರುತ್ತೆ. ಇದ್ರ ಹತ್ರ ಬಂದ್ರೆ ಖಂಡಿತವಾಗಿ ಈ ಒಂದು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ರೆಸಿಸ್ಟೆನ್ಸ್ 25,500. ಈಗ ನಾಳೆ ದಿನ ಹಾಗೂ ಬರೋ ವೀಕ್ಲಿ ಎಕ್ಸ್ಪೈರಿ ವರೆಗೆ ಈ ಲೆವೆಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಯಾವ ರೀತಿ ಪೊಸಿಷನ್ ತಗೋಬೇಕು ಅಂತಂದ್ರೆ, ಸೊ ನಿಫ್ಟಿ ಕ್ಲೋಸಿಂಗ್ ಈಗ 25,100 ಹತ್ರ ಇದೆ. ಸೊ ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 25,100 ಕೆಳಗಡೆ ಬಂದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ 25,000 ನ ಟೆಸ್ಟ್ ಮಾಡಿ ಕೆಳಗಡೆ ತನ್ನ 50 ಡೇ ಮೂವಿಂಗ್ ಆವರೇಜ್ 24,950 ಹತ್ರ ಬರುತ್ತೆ. ಸೊ 150 ಪಾಯಿಂಟ್ಸ್ ಡೌನ್ ಮೂವ್ಗೆ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಇಲ್ಲಿ 950 ಹತ್ರ ಬಂದು ಅಗೇನ್ 25,000 ಮೇಲೆ ಹೋಗಕ್ಕೆ ಶುರು ಆದ್ರೆ ಅಲ್ಲಿಂದ ಅಗೇನ್ ಲಾಂಗ್ ಪೊಸಿಷನ್ ತಗೊಂಡು ಟಾರ್ಗೆಟ್ 25,200 250 ವರೆಗೆ ಪ್ಲಾನ್ ಮಾಡ್ಬೋದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅಥವಾ ಫ್ಲಾಟ್ ಆಗಿ ಡೌನ್ ಮೂವ್ ನಲ್ಲಿ ಓಪನ್ ಆಗಿ ರಿಕವರಿ ಕಂಡ್ರೆ ಕೂಡ ನಾವು ಯಾವುದೇ ಪೊಸಿಷನ್ಸ್ ತಗೊಳ್ಳಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಮ್ಗೆ ನಿಫ್ಟಿ 25,200 ಇಂದ 230 ಈ ರೇಂಜ್ ನ ಕ್ರಾಸ್ ಆಗಿ 25,230 ಮೇಲೆ ಹೋಗಕ್ಕೆ ಶುರು ಆದ್ರೆ ಅಲ್ಲಿಂದ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ಟ್ರೈ ಮಾಡಬಹುದು. ಟಾರ್ಗೆಟ್ 25,360 to 370 ಮೊದಲನೇ ಟಾರ್ಗೆಟ್, ಅಲ್ಲಿಂದ 25,500 ಎರಡನೇ ಟಾರ್ಗೆಟ್. ಸೊ ಆ ಲೆವೆಲ್ಸ್ ಕೂಡ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಓನ್ಲಿ ಅಬೌಟ್ 25,230 ಪ್ಲಾನ್ ಮಾಡಬಹುದು. ಹಾಗೂ ಆಲ್ರೆಡಿ ಹೇಳಿದಂಗೆ ಯಾವುದೇ ಕರೆಕ್ಷನ್ ಅಲ್ಲಿ ಕೆಳಗಡೆ 25,000 ಇಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಕೂಡ ಅಲ್ಲಿ ಕೂಡ ನಾವು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ಈ ರೀತಿ ನಾವು ನಾಳೆ ದಿನ 18th ಜುಲೈ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತೀನಿ. ಸೊ ನಿಮ್ಗೆ ನಿಫ್ಟಿ ಬಿಟ್ಟು ಯಾವ್ದಾದ್ರು F&O ಸ್ಟಾಕ್ಸ್ ಬಗ್ಗೆ ಅಥವಾ ಇತರೆ ಇಂಡಸ್ಟ್ರೀಸ್ ಬಗ್ಗೆ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.